ಏನು ಟೆರರ್ ಬೇಸಸ್ ಇದೆ ಅದರ ಮೇಲೆ ಇವತ್ತು ಆಪರೇಷನ್ ಸಿಂಧೂರ್ ಅಂದ್ಬಿಟ್ಟು ಏನು ದಾಳಿ ನಡೆಸಿದ್ದಾರೆ ನಮ್ಮ ಸೈನಿಕರು, ಅದಕ್ಕೆ ಸಂಪೂರ್ಣವಾದಂಥ ಬೆಂಬಲ ನಮ್ಮ ಪಕ್ಷದಿದೆ. ಮತ್ತು ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಾರ್ಟಿಯ ನಿಲುವು, ಸರ್ಕಾರ ಯಾವುದೇ ಡಿಸಿಷನ್ ತಗೊಂಡ್ರೂ ಕೂಡ ನಾವು ಅದಕ್ಕೆ ಬದ್ಧರಾಗಿರ್ತೇವೆ ಅಂತ ನಾವು ಹೇಳಿದ್ದೇವೆ. ಅದರ ತಕ್ಕಂಗೆ ಇವತ್ತೇನು ಆಪರೇಷನ್ ಸಿಂಧೂರ್ ಇವತ್ತು ಟೆರರ್ ಬೇಸಸ್ ಮೇಲೆ ನಡೆಸಿದ್ದಾರೆ ಅದಕ್ಕೂ ಕೂಡ ನಾವು ಸಂಪೂರ್ಣ ಬೆಂಬಲಿಸ್ತಾ ಇದ್ದೇವೆ. ಮತ್ತು ವಿಶಿಷ್ಟ ವಿಚಾರ ಏನಪ್ಪ ಅಂದರೆ, ಭಾಳ ಸ್ಪಷ್ಟವಾಗಿ ನಮ್ಮ ಇಂಡಿಯನ್ ಆರ್ಮಿದವರು ಬರೀ ಟೆರರ್ ಬೇಸಸ್ನ ಟಾರ್ಗೆಟ್ ಮಾಡಿ ಪಾಕಿಸ್ತಾನ್ ಮಿಲಿಟ್ರಿ ಇರ್ಬೋದು ಅಥವಾ ಪಾಕಿಸ್ತಾನ್ ಸಿವಿಲಿಯನ್ಸಿಗಿರ್ಬೋದು ಯಾವುದೇ ರೀತಿಯಾದಂಥ ಟಾರ್ಗೆಟ್ ಮಾಡಿಲ್ಲ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಮತ್ತು ಈಗ ತಾನೇ ಪತ್ರಿಕಾಗೋಷ್ಠಿನಲ್ಲಿ ಹೇಳ್ದಂಗೆ, ಅಕಸ್ಮಾತ್ ಪಾಕಿಸ್ತಾನದವರು ಈ ದಾಳಿಯ ಉತ್ತರ ಕೊಡಬೇಕಾಗಿದ್ದರೆ ಮಿಲಿಟ್ರಿ ಮುಖಾಂತರ, ಪಾಕಿಸ್ತಾನ ಮಿಲಿಟ್ರಿ ಮುಖಾಂತರ ನಾವು ಯಾವುದೇ ಇದಕ್ಕೂ ರೆಡಿ ಇದ್ದೀವಿ ಅಂತ ಭಾಳ ಸ್ಪಷ್ಟವಾದಂಥ ಸಂದೇಶ ನಮ್ಮ ಸೈನಿಕರ ವಾಯುಸೇನೆ ಇರ್ಬೋದು, ನಮ್ಮ ನೌಕಾಸೇನೆ ಇರ್ಬೋದು ಮತ್ತು ಆರ್ಮಿ ಇರ್ಬೋದು ಕೊಟ್ಟಿದ್ದಾರೆ ಮಾಧ್ಯಮದ ಮುಖಾಂತರ. ಅದಕ್ಕೂ ಕೂಡ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ. ನಮ್ಮ ರಾಷ್ಟ್ರದ ಐಕ್ಯತೆ ಬಂದಾಗ, ನಮ್ಮ ರಾಷ್ಟ್ರದ ಒಗ್ಗಟ್ಟು ಬಂದಾಗ ಮತ್ತು ನಮ್ಮ ರಾಷ್ಟ್ರದ ಹಿತಾಸಕ್ತಿ ಬಂದಾಗ ಯಾವುದೇ ರಾಜಕೀಯ ಬೆರೆಸಲಿಕ್ಕೆ ಹೋಗೋದಿಲ್ಲ. ಇದರಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ನಾವು ನಮ್ಮ ಸೈನಿಕರ ಜೊತೆ ಮತ್ತು ಕೇಂದ್ರ ಸರ್ಕಾರ ಜೊತೆ ಇದ್ದೀವಿ. ನೋಡಿ, ಅದು ಯಾರೋ ಹಾಕಿ ನೋಡಿ, ಒಪ್ತೀನಿ, ಅದು ಐ ಅಗ್ರಿ ಇಲ್ಲ.